ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ. ನಾನು ಬಾಬು ಅಂತ ಹೇಳಿ ಮ್ಯಾಥಮೆಟಿಕ್ಸ್ ಟೀಚರು. ಇವನು ನನ್ನ ಆತ್ಮೀಯ ವಿದ್ಯಾರ್ಥಿ ರೇವಂತ್ ಅಂತ ಹೇಳಿ, ತುಂಬ ಒಳ್ಳೆಯ ಹುಡುಗ, ಮುಗ್ಧ. ಇವತ್ತು ನಾವು ಟ್ರಿಗ್ನಾಮೆಟ್ರಿಯ ಲಾಸ್ಟ್ ಪಾರ್ಟ್ ಅಂದರೆ ಕಡೆಯ 12ನೇ ವಿಡಿಯೋನ ನಾವು ಇವತ್ತು ಡಿಸ್ಕಸ್ ಮಾಡ್ತಾ ಇದ್ದೀವಿ. ದಿಸ್ ಇಸ್ ದ ಲಾಸ್ಟ್ ವಿಡಿಯೋ ಅಬೌಟ್ ಟ್ರಿಗ್ನಾಮೆಟ್ರಿ ರಿಲೇಟೆಡ್ ಟು ಫಸ್ಟ್ ಇಯರ್ PUC. ಈಗಾಗಲೇ 11 ವಿಡಿಯೋದಲ್ಲಿ ತುಂಬ ವಿಡಿಯೋಗಳನ್ನು ತುಂಬ ಕ್ವಶನ್ಸನ್ನು ಡಿಸ್ಕಸ್ ಮಾಡೋದ್ರಿಂದ ನೇರವಾಗಿ ಕ್ವಶನ್ಗೆ ಬರ್ತೀನಿ. ಆ ಕ್ವಶನ್ ಡಿಸ್ಕಸ್ ಮಾಡೋಕ್ಕೆ ಮುಂಚೆ ಒಂದು ಸಣ್ಣ ಪ್ರಶ್ನೆ ನಿನಗೆ. ವಾಟ್ ಈಸ್ ಸೈನ್ ಸಿ ಮೈನಸ್ ಸೈನ್ ಡಿ? 2 cos of c plus d by 2 dot sin of c minus d by 2. ವಾಟ್ ಈಸ್ ಕಾಸ್ ಸಿ ಪ್ಲಸ್ ಕಾಸ್ ಟಿ? Minus 2 sin of ಕಾಸ್ ಸಿ ಪ್ಲಸ್ ಕಾಸ್ ಟಿ. cos c plus cos t. Means 2 cos of c plus d by 2 dot cos of c minus d by 2. ಅದೇ ಕಾನ್ಸೆಪ್ಟನ್ನು ಯೂಸ್ ಮಾಡ್ಕೊಂಡು ಇಲ್ಲೊಂದು ಕ್ವಶನ್ ಇದೆ, ಓದಪ್ಪ ಕ್ವಶನ್. Prove that sin x minus sin y divided by cos x plus cos y is equals to tan of x minus y by 2. ಏನು ಮಾಡಬೇಕಪ್ಪ? LHS ಬರೆಯೋಣ. LHS is equal to ಏನಾಗುತ್ತೆ? 2 cos of x plus y divided by 2 dot sin of x minus y divided by 2. ಹೌದಾ? divided by whole divided by 2 cos of x plus y divided by 2 cos of x minus y divided by 2. ಏನಾದರೂ ಕ್ಯಾನ್ಸಲ್ ಆಗುತ್ತಾ? 2 cos x plus y by 2 cos x plus y by 2. Cancel. So what we get? Sin by cos. Yes sir. So the angle is x minus y by 2. That is equal to tan of x minus y by 2. x minus y by 2. Correct? Yes sir. Understood? Yes sir. ಮುಂದಿನ ಕ್ವಶನ್ ಓದ್ತಿಯಪ್ಪ. Yes sir. Prove that sin x plus sin 3x divided by cos x plus cos 3x is equal to tan 2x. Sin c plus sin d ಫಾರ್ಮುಲಾ ಏನು? 2 sin of c plus d by 2 dot cos of c minus d by 2. cos c plus cos d ಏನು? cos of c plus d by 2 dot of cos of c minus d by 2. ಹೌದಲ್ವಾ? ಅದನ್ನೇ ಇಲ್ಲಿ ಬರೆಯೋದಷ್ಟೇ. ನೋಡು, LHS ಅಂದರೆ ಏನಾಯ್ತಪ್ಪ ಅಂತ ಹೇಳಿದ್ರೆ, ನೋಡು 2 ಏನು ಬರೀಲಿ? ಸೈನ್ ಆಫ್ ಸಿ ಜಾಗದಲ್ಲಿ x ಇದೆ, ಡಿ ಜಾಗದಲ್ಲಿ 3x ಇದೆ, x plus 3x by 2 cos of x plus x minus 3x by 2 whole divided by 2 ಏನು? cos of x plus 3x by 2 cos of x minus 3x by 2. ಸೊ ಇಲ್ಲೇನಾಗ್ತದೆ? cos of x minus 3x by 2 cos of x minus 3x by 2 ಕ್ಯಾನ್ಸಲ್ ಆಯಿತು. 2 ಕ್ಯಾನ್ಸಲ್ ಆಯಿತು. ಸೊ ಏನಾಯಿತು? ಸೈನ್ ಆಫ್ ಎಕ್ಸ್ ಪ್ಲಸ್ 3x ಅಂದರೆ ಸೈನ್ 4x, ಸೈನ್ 4x by 2 ಅಂದರೆ 2x, ಸೈನ್ 2x ಡಿವೈಡೆಡ್ ಬೈ ಕಾಸ್ 2x ಏನಾಯಿತು? tan 2x. Yes. ಈಸ್ ಈಕ್ವಲ್ ಟು ಏನಂತ ಬರೀಬೇಕು? RHS ಅಂತ ಬರೀಬೇಕು. ಹೌದಾನೆ? ಈಸ್ ಈಕ್ವಲ್ ಟು RHS. ಹೆನ್ಸ್ ಪ್ರೂವ್ಡ್. ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ? ಇದು ಅರ್ಥ ಆಗ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ನಾವು ಇದೇ ರೀತಿ ದೇವಿಗೆ ಸಂಸ್ಥೆ ಮಲ್ಲೇಶ್ವರಮಲ್ಲಿ ಕೋಚಿಂಗ್ ಕ್ಲಾಸಸ್ಸನ್ನು ಮಾಡ್ತೀವಿ. ನಿಮಗೆ ಈ ಥರದ ಕೋಚಿಂಗ್ ಕ್ಲಾಸಸ್ ಅವಶ್ಯಕತೆ ಇದ್ದರೆ ನೀವು ದೇವಿಗೆ ಸಂಸ್ಥೆ ಮಲ್ಲೇಶ್ವರಕ್ಕೆ ಕೋಚಿಂಗ್ ಸೇರಿಕೊಳ್ಬೋದು. ಮತ್ತು ಈ ಥರದ ಕಾರ್ಯಕ್ರಮಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂದರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು, ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು. ಹೌದಾ? ನೆಕ್ಸ್ಟ್ ಕ್ವೆಶನ್ ಹೋಗೋಣ. Prove that sin x minus sin 3x divided by sin square x minus cos square x is equals to sin x. ಇಲ್ಲಿ ನೋಡು, ಈ cos 2x ಫಾರ್ಮುಲಾಗಳನ್ನು ಹೇಳ್ಕೊಂಡು ಹೋಗೋಣ. Yes sir. ಒಂದು ಫಾರ್ಮುಲಾ ಏನು? cos square x minus sin square x. Yes sir. ಇನ್ನೊಂದು 1 minus 2 sin square x. ಆಮೇಲೆ 2 cos square x minus 1 minus tan square x by 1 plus tan square x. cot square x minus 1 by cot square x plus 1. ಇಲ್ಲಿ ಡಿನಾಮಿನೇಟರ್ ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂತ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ನಮಗೆ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಕೊಟ್ಟು ಗೊತ್ತಲ್ವಾ? ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಈಸ್ ಕಾಸ್ 2x. ಇಲ್ಲಿ ಕೊಟ್ಟಿರೋದು ಸೈನ್ ಸ್ಕ್ವೇರ್ ಎಕ್ಸ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್
ಡಿನಾಮಿನೇಟರ್ನ ನಾನು ಮೈನಸ್ ಕಾಸ್ 2x ಅಂತ ಬರಿಬೋದು. ಎಸ್ ಸರ್. ನ್ಯೂಮರೇಟರು ಸೈನ್ ಸಿ ಮೈನಸ್ ಸೈನ್ ಡಿ. ಎಸ್ ಸರ್. ಸೈನ್ ಸಿ ಮೈನಸ್ ಸೈನ್ ಡಿಗೆ 2 ಕಾಸ್ ಆಫ್ ಸಿ ಪ್ಲಸ್ ಡಿ ಬೈ 2 ಸೈನ್ ಆಫ್ ಸಿ ಮೈನಸ್ ಡಿ ಬೈ 2. ಸೊ ಇದೇನು ಮಾಡ್ತೀನಿ ನೋಡಪ್ಪ, ದಟ್ ಈಸ್ ಈಕ್ವಲ್ ಟು ಒಂದೇ ಒಂದು ಸಣ್ಣ ಚೇಂಜ್ ಮಾಡ್ಕೋತೀನಿ, ಮೈನಸ್ ಆಫ್ ಸೈನ್ 3x ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ಮೈನಸ್ ಆಫ್ ಕಾಸ್ ಸ್ಕ್ವೇರ್ ಎಕ್ಸ್ ಮೈನಸ್ ಸೈನ್ ಸ್ಕ್ವೇರ್ ಎಕ್ಸ್ ಅಂತ ಬರ್ಕೊಂಡ್ಬಿಟ್ರೆ ನಮ್ದು ಅರ್ಧ ಕೆಲಸ ಕಡಿಮೆ ಆಗಿಬಿಡ್ತದೆ. ಇದೆರಡು ಕ್ಯಾನ್ಸಲ್ ಆಗಿ ಪ್ಲಸ್ ಆಗ್ಬಿಡ್ತದೆ. ಎಸ್ ಸರ್. ಸೈನ್ ಸಿ ಮೈನಸ್ ಸೈನ್ ಡಿಗೆ ಏನಪ್ಪ ಫಾರ್ಮುಲಾ? 2 ಏನು ಸರ್? ಸೈನ್ ಸಿ ಮೈನಸ್ ಸೈನ್ ಡಿ ಸರ್ 2 ಕಾಸ್ ಆಫ್ 2 ಕಾಸ್ ಆಫ್ ಡೈರೆಕ್ಟ್ ಆಗಿ 3x ಪ್ಲಸ್ ಎಕ್ಸ್ ಬೈ 2 ಡಾಟ್ ಸೈನ್ ಆಫ್ 3x ಮೈನಸ್ ಎಕ್ಸ್ ಬೈ 2 ಸೈನ್ ಆಫ್ 3x ಮೈನಸ್ ಎಕ್ಸ್ ಡಿವೈಡೆಡ್ ಬೈ 2 ಹೋಲ್ ಡಿವೈಡೆಡ್ ಬೈ ಏನಿದು ಕಾಸ್ 2x. ಸೊ ದಟ್ ಈಸ್ ಈಕ್ವಲ್ ಟು 2 ಹಾಗೆ ಬರಿತೀನಿ. 2 ಹಾಗೆ ಬರ್ಕೊಂಡ್ರೆ ಏನಾಗುತ್ತೆ ಇಲ್ಲಿ? 2 ಕಾಸ್ ಕಾಸ್ 3x ಪ್ಲಸ್ ಕಾಸ್ 4x ಬೈ 2 ಅಂದರೆ 2x ಕಾಸ್ 2x 3x ಮೈನಸ್ ಎಕ್ಸ್ ಅಂದರೆ Sin x. 2x. ಸೊ ಅದರಿಂದ ಬರೀ ಸೈನ್ ಎಕ್ಸ್ ಉಳ್ಕಂತು ಡಿವೈಡೆಡ್ ಬೈ ಕಾಸ್ 2x. ಕಾಸ್ 2x ಕ್ಯಾನ್ಸಲ್ಸ್. You will Two get sin x. 2 sin x. That is equal to RHS, hence proved. ಎಸ್ ಸರ್. ಹೌದಾನೆ? 2 sin x. Next question. cos 4x plus cos 3x plus cos 2x divided by sin 4x plus sin 3x plus sin 2x is equals to cot 3x. ಈಗ ಕಾಸ್ 4x ಪ್ಲಸ್ ಕಾಸ್ 2xನ ಸಿಂಪ್ಲಿಫೈ ಮಾಡೋಕ್ಕೆ ಟ್ರೈ ಮಾಡೋಣ. ಎಸ್ ಸರ್. ಕಾಸ್ 4x ಪ್ಲಸ್ ಕಾಸ್ 2x ಈಸ್ ಈಕ್ವಲ್ ಟು ಏನಾಗುತ್ತೆ? 2 ಕಾಸ್ ಆಫ್ 4x ಪ್ಲಸ್ 2x 6x ಬೈ 2 ಎಸ್ ಸರ್. ಕಾಸ್ ಆಫ್ 4x ಮೈನಸ್ 2x 2x ಬೈ 2 ಅಂದರೆ 2 ಕಾಸ್ ಆಫ್ 3x ಇಂಟು ಕಾಸ್ ಎಕ್ಸ್. ಹೌದಾನೆ? ಎಸ್ ಸರ್. ಆಮೇಲೆ ಇನ್ನೊಂದು ಸೈನ್ 4x ಪ್ಲಸ್ ಸೈನ್ 2x ಎಸ್ ಸರ್. ಸೈನ್ 4x ಪ್ಲಸ್ ಸೈನ್ 2x ಸೈನ್ 4x ಪ್ಲಸ್ ಸೈನ್ 2x ಏನಾಗುತ್ತೆ? sin 6 2 sin of 4x plus 2x by 2 that is 6x by 2 dot cos of cos of 4x plus 2x 4x minus 2x by 2 ಅಂದ್ರೆ 2x by 2 ಅಂದ್ರೆ 2 sin of 3x cos of x. cos of x. therefore ಲೆಫ್ಟ್ ಹ್ಯಾಂಡ್ ಸೈಡ್ ಏನಾಗುತ್ತೆ? LHS ಏನಾಯ್ತಪ್ಪ ಅಂತ ಹೇಳಿದ್ರೆ ನೋಡು, ಕಾಸ್ 3x ನ ಮುಟ್ಟಿಲ್ಲ ನಾವು. Yes sir. ಹೌದಾನೆ? ಏನಾಯ್ತು? ಕಾಸ್ 4x ಕಾಸ್ 2x ಜಾಗದಲ್ಲಿ 2 ಕಾಸ್ 3x ಇಂಟು ಕಾಸ್ ಎಕ್ಸ್ ಆಯಿತು ಪ್ಲಸ್ ಕಾಸ್ 3x ಆಯಿತು. ಹೌದಲ್ವಾ? Yes sir. ಹೋಲ್ ಡಿವೈಡೆಡ್ ಬೈ ಸೈನ್ 4x ಪ್ಲಸ್ ಸೈನ್ 2x ನಾನು 2 ಸೈನ್ 3x ಇಂಟು ಕಾಸ್ ಎಕ್ಸ್ ಪ್ಲಸ್ ಸೈನ್ 2x ಸೈನ್ 3x. ಹೌದಾನೆ? Yes sir. Yes sir. ಹೌದಾನೆ? Yes sir. ಸೊ ಈಗ ಏನಾದರೂ ಕಾಮನ್ ತೆಗಿಬೋದಾ ಅಂತ ಹೇಳಿದ್ರೆ ಏನು ಕಾಮನ್ ತೆಗಿಬೋದು? cos 3x ಕಾಸ್ 3x ನ್ಯೂಮರೇಟರ್ ಅಲ್ಲಿ, sin 3x ಸೈನ್ 3x ಡಿನಾಮಿನೇಟರ್ ಅಲ್ಲಿ. ಏನು ಉಳಿತು? 2 ಕಾಸ್ ಎಕ್ಸ್ ಪ್ಲಸ್ 1. ಹೌದಾನೆ? 2 ಕಾಸ್ ಎಕ್ಸ್ ಪ್ಲಸ್ 1 ಡಿವೈಡೆಡ್ 2 cos x ಪ್ಲಸ್ 1 ಎರಡು ಕ್ಯಾನ್ಸಲ್ ಆಯಿತು. ಕಾಸ್ 3x ಬೈ ಸೈನ್ 3x ಅಂದರೆ ಇಟ್ ಈಸ್ ಕಾಟ್ 3x. ದಟ್ ಈಸ್ ಈಕ್ವಲ್ ಟು RHS, ಹೆನ್ಸ್ ಪ್ರೂವ್ಡ್. ಸರ್ ಅಲ್ಲಿ cot 3x ಕಾಟ್ ಅಂತ ಯಾಕೆ ಕೊಟ್ಟಿದ್ದಾರೆ ಗೊತ್ತಾ? ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. ಎಸ್ ಸರ್. ನಾನು ನಿಮ್ಮನ್ನು ಟೆಸ್ಟ್ ಮಾಡ್ತಾ ಇದ್ದೆ ಅಷ್ಟೇ. ಹಾಂ ಸರ್. ಯು ಆರ್ ಆಕ್ಟಿವ್ ಬಾಯ್, ಗುಡ್. ಎಸ್ ಸರ್. cot x cot 2x cot x into cot 2x minus cot 2x into cot 3x minus cot 3x into cot x equals to 1. ಯು ಹ್ಯಾವ್ ಟು ಪ್ರೂವ್ ದಿಸ್. Yes, sir. ತುಂಬ ಸಿಂಪಲ್ ಪ್ರೂಫು. ನಿನಗೊಂದು ಫಾರ್ಮುಲಾ ಹೇಳ್ಕೊಡ್ತೀನಿ ನೋಡು. ಕಾಟ್ 3x ಇದೆಯಲ್ಲ, Yes sir. ಕಾಟ್ 3x ನೀನು ಕಾಟ್ ಆಫ್ 2x ಪ್ಲಸ್ ಎಕ್ಸ್ ಅಂತ ಬರ್ಕೋಬಹುದು. Yes sir. ಸಿ ಟ್ಯಾನ್ ಆಫ್ ಎ ಪ್ಲಸ್ ಬಿ ಫಾರ್ಮುಲಾ ಏನು? ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ ಬೈ 1 ಮೈನಸ್ ಟ್ಯಾನ್ ಎ ಟ್ಯಾನ್ ಬಿ. Yes sir. ರೆಸಿಪ್ರೋಕಲ್ ತಗೊಂಡ್ರೆ 1 minus tan ಟ್ಯಾನ್ ಎ ಟ್ಯಾನ್ ಬಿ ಡಿವೈಡ್ ಬೈ ಟ್ಯಾನ್ ಎ ಪ್ಲಸ್ ಟ್ಯಾನ್ ಬಿ.
ಅದೇ ಥರ ಇದನ್ನು ಅನಲೈಸ್ ಮಾಡ್ಕೊಂಡು ಹೋದ್ರೆ ಯು ವಿಲ್ ಗೆಟ್ ದಿಸ್ ಫಾರ್ಮುಲಾ ಆಸ್ cot 2x minus ಇಲ್ಲ cot 2x cot x minus 1 ಡಿವೈಡೆಡ್ Ah. ಬೈ cot 10 2x plus plus cot cot x. x. Yes, sir. ಹೌದಾನೆ? ಅಂದ್ರೆ ರೆಸಿಪ್ರೋಕಲ್ ಆಫ್ tan ನ ಹೌದು reciprocal. ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಂಡ್ರೆ ದಿಸ್ ಇಂಪ್ಲೈಸ್ cot 3x ಇಂಟು cot 2x ಪ್ಲಸ್ cot x X. ಈಸ್ ಈಕ್ವಲ್ ಟು cot 2x cot x ಮೈನಸ್ 1 1 ಈ ಕಡೆಗೆ ಹಾಕೊಳ್ಳಿ Yes, sir. 1 ಈಸ್ ಈಕ್ವಲ್ ಟು ನೋಡು cot 2x cot x ಹೌದಲ್ವಾ Yes, sir. cot 2x cot x ಮೈನಸ್ cot 3x ಇಂಟು cot 2x ರೈಟ್ ಸೈಡ್ ತೊಗೊಂಡ್ರೆ ಮೈನಸ್ ಆಗಲೇಬೇಕು ತಾನೆ Yes, sir. ಆಗ್ಬೇಕು. cot 3x Yes. ಇಂಟು cot 2x Yes. ಮೈನಸ್ ಯಾಕೆಂದ್ರೆ cot 3x ಇಂಟು cot x ರೈಟ್ ಸೈಡ್ ತಗೋತಾರೆ ಹಾ. cot Cot 3x ಇಂಟು Cot x. cot x ಹೌದಲ್ವಾ ಹ್ಮ್. ಹೆನ್ಸ್ ಪ್ರೂವ್ಡ್ ಬಂತು ನೋಡು Yes, sir. ಅರ್ಥ ಆಯ್ತಪ್ಪ? Yes, sir. Yes, sir. got it understanding my dear students now we shall go to the next question prove that tan 4x is equal to 4 tan x into 1 minus tan square x divided by 1 minus 6 tan square x plus tan power 4. 4x. Yes, sir. Tan 2x ಫಾರ್ಮುಲಾ ಗೊತ್ತಿದಲ್ವಾ Ah. 2 tan x by 1 minus tan square x. Tan 3x ಒಂದು ಫಾರ್ಮುಲಾ ಇದೆ ಇದು tan 4x ಫಾರ್ಮುಲಾ ಸೊ tan 4x ಇದೆಯಲ್ಲ tan of 2 times 2x ಅಂತ ಬರ್ಕೊಂಡ್ಬಿಡೋಣ Yes, sir. ನೋಡಿ tan of 2 times 2x. 4x is equal to tan of ಏನು ಬರೀಬೇಕು 2 times 2x 2x. ಅದೇನಾಗುತ್ತೆ 2 Tan tan 2x 2x divided by 1 minus tan square x. 1 minus tan square 2x. 2x Yes, sir. ಹೌದಲ್ವಾ 2 tan 2x ಇದೆಲ್ಲ ಅದನ್ನ ಹಿಂಗೆ ಬರೀತೀನಿ 2 tan x by 1 minus tan square x whole divided by 1 minus tan square 2x ಅಂತ ಹೇಳಿದ್ರೆ 2 tan x ಹೌದಾನೆ Yes, sir. divided by 1 minus tan square x whole square ಅಂತ ಆಯ್ತು Yes, sir. ಹೌದಲ್ವಾ 2 ಇಂಟು 2 ಏನಪ್ಪ 4. 4 tan Tan x x. ಆಯಿತು Yes, sir. 4 tan x ಆಯಿತು ಇಲ್ಲಿ ನೋಡು 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಕ್ಯಾನ್ಸಲ್ ಆಗಿ ನ್ಯೂಮರೇಟ್ರಿಗೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಉಳ್ಕೊಳ್ಳುತ್ತೆ ಹೌದಲ್ವಾ Ah, sir. ರೈಟ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಇವಾಗ ಇದನ್ನ ಎಲ್ ಸಿ ಎಮ್ ತಗೊಂಡ್ವಿ ಅಂತ ಇಟ್ಕೊಳ್ಳಿ Ah. ಯಾವುದನ್ನ ರೈಟ್ ಸೊ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಒಂದು ಉಳಿಸ್ಕೊಂಡ್ಬಿಟ್ಟಿದ್ವಲ್ಲ Yes, sir. ಅದನ್ನ ಎಲ್ ಸಿ ಎಮ್ ತಗೊಂಡ್ರೆ ಯು ವಿಲ್ ಗೆಟ್ ರೈಟ್ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ Yes, sir. ಹೌದಾನೆ 1 ಮೈನಸ್ ಟ್ಯಾನ್ ಸ್ಕ್ವೇರ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂದರೆ 1 ಪ್ಲಸ್ ಟ್ಯಾನ್ ಪವರ್ 4x 4x. ಮೈನಸ್ 2 ಟ್ಯಾನ್ ಸ್ಕ್ವೇರ್ ಎಕ್ಸ್ ಮೈನಸ್ 2 ಟ್ಯಾನ್ Tan ಸ್ಕ್ವೇರ್ square. ಎಕ್ಸ್ Yes, sir. ಹೌದಾನೆ Ah. ದಟ್ ಈಸ್ ಈಕ್ವಲ್ ಟು 4 4 tan x of 4 tan x times 1 minus tan square x 1 plus tan to the power of 4x 1 plus tan to the power of 4x minus 4 tan square. ಇಲ್ಲ ಮೈನಸ್ 6 6. ಹೌದಾನೆ ಹಾ. ಇದು 4 tan ಸ್ಕ್ವೇರ್ ಎಕ್ಸ್ ಇತ್ತಲ್ವಪ್ಪ Yes, sir. ರೈಟ್ ಸೊ ಇದು 4 tan ಸ್ಕ್ವೇರ್ ಎಕ್ಸ್ ರೈಟ್ Yes, sir. ಸೊ ಮೈನಸ್ 2 ಮೈನಸ್ 4 ಅಂದರೆ Minus ಮೈನಸ್ 6 tan tan square ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಸೈಡ್ side ಹೆನ್ಸ್ ಪ್ರೂವ್ root. ಓಕೆನಾ Yes, sir. Prove that cos 4x is equals to 1 minus 8 sin square x cos square x. ನಿಮಗೆ ಕಾಸ್ 4x is equal to 1 minus 8 sin square x ಅಂತ ಬರ್ತದೆ ನೋಡು ಸಿ ನಿಮಗೆ 1 ಕಾಸ್ 2x ಒಂದು ಫಾರ್ಮುಲಾ ಇತ್ತು ಏನದು sir. 1 minus 2 sin square x ಅದನ್ನೇ ಇಲ್ಲಿ ಯೂಸ್ ಮಾಡಬೇಕು ನೋಡಿ ಕಾಸ್ 4x ಇದೆಯಲ್ಲ Cos 2 of 2x. ಕಾಸ್ ಆಫ್ 2 times 2x ಅಂತ ಬರೀತೀನಿ Yes, sir. 1 minus 2 Sin square x. sin square 2x Yes, sir. ಹೌದಾನೆ Yes, sir. Yes, sir. 1 minus 2 sin 2x ಒಂದು ಫಾರ್ಮುಲಾ ಇದೆ ಏನದು 2 sin x 2 into sin cos x x. into Cos x. cos x Whole square. whole square 1 minus 2 into 4 times ಯಾಕಂದ್ರೆ 2 ಸ್ಕ್ವೇರ್ ಅಂದ್ರೆ 4 ತಾನೆ Yes, sir. sin x
ಸ್ಕ್ವೇರ್ ಅಥವಾ ಸೈನ್ ಸ್ಕ್ವೇರ್ ಎಕ್ಸ್ cos square x. ಕಾಸ್ ಸ್ಕ್ವೇರ್ ಎಕ್ಸ್ 1 minus 8 1 minus 8 sin square x into cos square x. sin square x into cos square x, that is equal to RHS hence proved. hence proved. If sin x is equals to 3 by 5, comma, cos y is equals to minus 12 by 13, where x and y both lie in the second quadrant, find the value of sin of x plus y. ಇಲ್ಲಿ ನಿಮಗೆ ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಬೇಕು. Yes, sir. ಕಾಸ್ ಎಕ್ಸ್ ಕೊಟ್ಟಿದ್ದಾರೆ, ಆಮೇಲೆ ಕಾಸ್ ವೈ. Cos ಸೈನ್ y. ಎಕ್ಸ್ ಕೊಟ್ಟಿದ್ದಾರೆ, ಕಾಸ್ ವೈ ಕೊಟ್ಟಿದ್ದಾರೆ. Yes, sir. ಸೈನ್ ಎಕ್ಸ್ ಕಂಡಿಡಿದ ಮೇಲೆ ಕಾಸ್ ಎಕ್ಸ್ ಕಂಡಿಡಿಬೇಕು. ಕಾಸ್ ವೈ ಕೊಟ್ಟಿದ್ದಾರೆ, ಸೈನ್ ವೈ ಕಂಡಿಡಿಬೇಕು. Yes, sir. ಅಲ್ವಾ? ನೋಡಪ್ಪ, ಇಲ್ಲಿ ಮೊದಲು ಸೈನ್ ಎಕ್ಸ್ ಇಸ್ ಈಕ್ವಲ್ ಟು 3/5 ಬರೀತಾ ಇದ್ದೀನಿ. ಇದು 3, ಸಾರಿ ಇದು 3, ಇದು 5, ಇದು ಬೈ ಡಿಫಾಲ್ಟ್ 4 ಆಯಿತು. Yes, sir. ಇಲ್ಲಿ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು, ಯಾಕಂದ್ರೆ ಇದು ಆಪೋಸಿಟ್ ಬೈ ಹಾಕೊಂಡಿದ್ದೀನಿ. Yes, sir. Sin x is equal to 3/5 implies cos x is equal to 4 by 5. Yes, sir. ಹೌದಾ? ಆಮೇಲೆ Tan x. ಇನ್ನೊಂದು ಟ್ರಯಾಂಗಲ್ ಬರೀತೀನಿ. ಕಾಸ್ ವೈ, ಇದು ವೈ ಆಂಗಲ್, is equal to 12/13. ಇದು 12, ಇದು 13 ಆದರೆ ಇದು 5 ಆಗಲೇಬೇಕಲ್ವಾ? Yes, sir. ಕಾಸ್ ವೈ is equal to 12/13 implies ಏನು? Sin Sin y y is equals to 5 by 13. 5/13 opposite by hypotenuse. Correct, sir. ಓಕೆ. 4 by 8. ಸೊ ಈಗ ನಮಗೆ ಬೇಕಾಗಿರೋದು ಕಾಸ್ ಸೈನ್ ಎಕ್ಸ್ 3/5, ಕಾಸ್ ಎಕ್ಸ್ 12 - 12/13 ಕೊಟ್ಟಿದ್ದಾರೆ, ರೈಟ್? ಸೊ ಇವಾಗ ನಮ್ಗೆ ಬೇಕಾಗಿರೋ ಸೈನ್ ಆಫ್ X ಎಕ್ಸ್ plus ಪ್ಲಸ್ ವೈ. y. ಸೈನ್ ಆಫ್ ಎಕ್ಸ್ ಪ್ಲಸ್ ವೈ ಈಸ್ ಈಕ್ವಲ್ ಟು 3 by 5. ಇಲ್ಲ ಸೈನ್ ಎಕ್ಸ್ ಕಾಸ್ ವೈ, ಹೌದಾನೆ? Formula. ಸೈನ್ ಎಕ್ಸ್ Cos y ಕಾಸ್ ವೈ plus ಪ್ಲಸ್ cos y sin x. ಕಾಸ್ ಎಕ್ಸ್ ಸೈನ್ ವೈ. Yes, sir. Cos x sin y. Cos x sin y. See, x and y both are in second quadrant ante. Yes, sir. In second quadrant, sin positive, Yes, sir. right? Yes, sir. So, in second quadrant, sin y is also positive. ಎಲ್ಲೆಲ್ಲಿ ಕಾಸ್ ವೈ ಬರುತ್ತೆ ಅಲ್ಲೆಲ್ಲ ನೆಗೆಟಿವ್ ಬರ್ಕೊಳ್ಳಿ, ಯಾಕೆಂದ್ರೆ ಇನ್ ಸೆಕೆಂಡ್ ಕ್ವಾಡ್ರೆಂಟ್ ಓನ್ಲಿ ಸೈನ್ ಈಸ್ ಪಾಸಿಟಿವ್. Positive. ಕಾಸ್ ವೈ ಬರೋ ಕಡೆ ನೆಗೆಟಿವ್ ಬರ್ಕೊಳ್ಳಿ, ಕಾಸ್ ಎಕ್ಸ್ ಬರೋ ಕಡೆ ನೆಗೆಟಿವ್ ಬರ್ಕೊಳ್ಳಿ. ಸೈನ್ ಎಕ್ಸ್ ಏನಾಯ್ತಪ್ಪ? 3/5 Five. ನಾವೀಗಾಗಲೇ ಇಲ್ಲಿ Yes, ಕಂಡುಹಿಡಿದಿದ್ದೀವಿ. sir. ಇಂಟು ಕಾಸ್ ವೈ. ಕಾಸ್ ವೈ Y. ಅಂದ್ರೇನು? ಮೈನಸ್ 12/13 ಪ್ಲಸ್ ಕಾಸ್ ಎಕ್ಸ್ ಏನಾಯ್ತಪ್ಪ? ಕಾಸ್ ಎಕ್ಸ್ ಮೈನಸ್ Minus 4 4/5 by 5. More 5 by ಮೈನಸ್ 4/5 5. ಇಂಟು ಸೈನ್ ವೈ ಏನಪ್ಪ? Plus ಅಲ್ಲ sir. ಇಲ್ಲ ಮೈನಸ್, ಯಾಕೆಂದ್ರೆ ಕಾಸ್ ಎಕ್ಸು -4/5 ಯಾಕೆ ಅಂತ ಹೇಳಿದ್ರೆ ಎಕ್ಸ್ ಅಂಡ್ ವೈ ಬೋತ್ ಆರ್ ಇನ್ ಸೆಕೆಂಡ್ ಕ್ವಾಡ್ರೆಂಟ್. Minus. Yes, sir. Yes, sir. Yes, sir. ಸೊ -12 3s are 36 Yes, sir. divided by 65, ಹೌದಾನೆ? Yes, sir. ಮೈನಸ್ Minus 20/65 Yes, sir. -36 -20 ಅಂದರೆ Minus 56. -656/60. 60. ಯಾಕೆ? ಎರಡು ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಇರೋದ್ರಿಂದ. ಗೊತ್ತಾಯ್ತಪ್ಪ? Yes, sir. ನೆಕ್ಸ್ಟ್ ಕ್ವಶನ್ ಹೇಳಪ್ಪ. Find the value of tan pi by 8. ನಮಗೊಂದು ಫಾರ್ಮುಲಾ ಗೊತ್ತಿದೆ, ಏನಪ್ಪ ಅಂದರೆ tan 2x is equal to 2 tan x divided by 1 minus tan 1 minus tan square x. So let 2x is equal to pi/4 4. ಅಥವಾ x is equal to pi/8 ಏನಾದರೂ ಸರಿ. Yes, sir. Therefore tan pi/4 is equal to 2 tan of x ಅಂದರೆ pi/8 divided by 1 minus tan square pi/8. Yes, sir. ಸೊ tan pi/4 ಅಂದರೆ 1 ತಾನೆ. Therefore ಇದನ್ನ a ಅಂತ ಕರಿತೀನಿ. 2a divided by 1 minus a square is equal to 1. Yes, sir. Therefore 2a is equal to 1 minus a square. Therefore a square plus 2a minus 1 is equal to 0. Therefore a ಅಂದರೆ ಏನಪ್ಪ? ಮೈನಸ್ ಬಿ, ಹೌದಾನೆ? ಮೈನಸ್ ಬಿ ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಬಿ ಸ್ಕ್ವೇರ್ minus 4ac divided by 2 using ಶ್ರೀಧರಸ್ ಫಾರ್ಮುಲಾ. ಮೈನಸ್ ಬಿ ಅಂದರೆ ಮೈನಸ್
2 ಹೌದು ತಾನೆ? Yes, sir. So here A is 1, B is 2, C is minus 1 ಹೌದು ತಾನೆ? Yes, sir. -2 plus or minus B square. B square ಅಂದರೆ 4 Yes, sir. minus 4 into A into C ಅಂದರೆ that is -1. 4 into minus 1 divided by 2 into 1 Yes, sir. ಹೌದು ತಾನೆ? So if you simplify this 4 plus 4 8 Yes, sir. root 8 ನೆಗೆಟಿವ್ ಬರೋಕ್ಕೆ ಸಾಧ್ಯ ಇಲ್ಲ ಫಸ್ಟ್ ಕ್ವಾಡ್ರೇಂಟ್ ಇಂದ -2 Plus, ಪ್ಲಸ್ ರೂಟ್ 8 ಡಿವೈಡೆಡ್ ಬೈ 2 ರೂಟ್ 8 ನ 2 ರೂಟ್ 2 ಅಂತ ಬರುತ್ತೆ Yes, sir. ಹೌದು ತಾನೆ? Yes, sir. 2 ರೂಟ್ 2 Two. -2 ಡಿವೈಡೆಡ್ ಬೈ 2 ಎಲ್ಲ ಕ್ಯಾನ್ಸಲ್ ಆದರೆ ರೂಟ್ 2 -1 ಉಳ್ಕಂತು. Yes, sir. ಸೊ ದ ವ್ಯಾಲ್ಯೂ ಆಫ್ tan pi by 8 is ರೂಟ್ 2 2 minus 1. ಸ್ವಲ್ಪ ಕ್ಲಮ್ಸಿ ಆಯಿತು, ಸಾರಿ ವಿದ್ಯಾರ್ಥಿಗಳೇ. ಇದುವರೆಗೂ ನಾವು ಟ್ರಿಗ್ನಾಮಿಟ್ರಿಯ ಬಹುತೇಕ ಎಲ್ಲ ವಿಚಾರಗಳನ್ನು 12 ಬೇರೆ ಬೇರೆ ಎಪಿಸೋಡ್ಗಳಲ್ಲಿ ಪಾಠ ಮಾಡಿದ್ದೀವಿ. ನಿಮಗಿದರ ಉಪಯೋಗ ಆಗಲಿ ಮತ್ತು ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು 12 ಎಪಿಸೋಡ್ಗಳಲ್ಲಿ ಫಸ್ಟ್ PUCಗೆ ಬೇಕಾಗಿರೋ ಬಹುತೇಕ ಪ್ರಶ್ನೆಗಳು ಒಂದೆರಡು ಬಿಟ್ಟಿದ್ದೀವಿ ಆಯಿತಾ. ಒಂದು 95% 96% ಕವರ್ ಮಾಡಿದ್ರು 1-2 ಪ್ರಶ್ನೆಗಳು ಬಿಟ್ಟೋಗಿರುತ್ತೆ. ಅದು ನೀನು ಮಾಡೋಕ್ಕಾಗೋದಿಲ್ಲ. ಸೊ ದಯಮಾಡಿ ಅದನ್ನೆಲ್ಲ ನೀವು ಸ್ವಂತವಾಗಿ ಕಲ್ತ್ಕೊಳ್ಳೋ ಪ್ರಯತ್ನ ಮಾಡಿ. ಗೊತ್ತಾಗದೆ ಹೋದರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ನಾವು ಇದೇ ರೀತಿ ಟ್ಯೂಷನ್ಗಳನ್ನು DVK ಸಂಸ್ಥೆ ಮಲ್ಲೇಶ್ವರಮಲ್ಲಿ ಪಾಠ ಮಾಡ್ತೀವಿ. ನಿಮ್ಗೆ ಅವಶ್ಯಕತೆ ಇದ್ದರೆ ಬಂದು ಸೇರಿಕೊಳ್ಳಿ. ಎರಡನೇ ವಿಚಾರ, ನಿಮಗೆ ನಮ್ಮದೇ ಆದ ಕಾಲೇಜನ್ನು ಮುಂದಿನ ವರ್ಷ ಪ್ರಾರಂಭ ಮಾಡ್ತಾ ಇದ್ದೀವಿ. ನಿಮಗೆ ಆ ಕಾಲೇಜಿಗೆ ನೀವು ಸೇರ್ಕೋಬೇಕು ಅಂತ ಅನಿಸಿದ್ರೆ ಖಂಡಿತ ಸೇರ್ಕೋಬೋದು. ಫಸ್ಟ್ ಇಯರಿಂದ ಸೆಕೆಂಡ್ ಇಯರ್ಗೂ ಕೂಡ ನಾವು ಅಡ್ಮಿಷನ್ ತೊಗೊಳ್ತೀವಿ. ಮತ್ತು ಈ ಚಾನಲ್ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, Bell icon. ಬೆಲ್ ಐಕನ್ ಪ್ರೆಸ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.